ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಲೂಕನ ಸುವಾರ್ತೆಯ ತುಂಬಾ ಗಮನಿಸಬೇಕಾದ ಭಾಗ ನೋಡ್ತಾ ಇದ್ದೀವಿ. ಅಂದ್ರೆ ಅಧ್ಯಾಯ 10 ವಚನ 13-16. ಹೌದು. ಇದರಲ್ಲಿ ಯೇಸು ಕೆಲವು ನಗರಗಳನ್ನ ಸ್ವಲ್ಪ ಕಟುವಾಗಿಯೇ ಎಚ್ಚರಿಸ್ತಾರೆ ಅಲ್ವಾ? ಹೌದು, ಕಟುವಾಗಿಯೇ ಎಚ್ಚರಿಸೋದಷ್ಟೇ ಅಲ್ಲ, ಶಿಷ್ಯರಿಗೆ ಒಂದು ದೊಡ್ಡ ಅಧಿಕಾರ ಕೊಡುವ ಮಾತುಗಳೂ ಇವೆ. ಖಂಡಿತ. ಆ ಧಿಕ್ಕಾರ ಅನ್ನೋ ಪದ ಇದೆಯಲ್ಲ, ಅದು ಮೊದಲಿಗೆ ಕೇಳಿದಾಗ ಸ್ವಲ್ಪ ಕಠಿಣ ಅನಿಸ್ಬೋದು. ನಿಜ. ಕೊರಾಜಿನ್, ಬೆತ್ಸಾಯಾದ್, ಆಮೇಲೆ ಕಫರ್ನವುಮ್ ಇವು ಯೇಸುವಿನ ಸೇವೆಯಲ್ಲಿ ಬಹಳ ಮುಖ್ಯವಾದ ಸ್ಥಳಗಳು. ನಮ್ಮ ಹತ್ರ ಇರೋ ಮೂಲಗಳು ಅಂದ್ರೆ ಈ ಬೈಬಲ್ ವಚನಗಳು ಮತ್ತೆ ಅವುಗಳ ಐತಿಹಾಸಿಕ, ಧಾರ್ಮಿಕ ಸಂದರ್ಭ, ಪದಗಳ ಅರ್ಥ, ಹೀಗೆ ಆಳವಾದ ವಿಶ್ಲೇಷಣೆಗಳು. ನಮ್ಮ ಇವತ್ತಿನ ಚರ್ಚೆಯ ಗುರಿ ಏನಪ್ಪಾ ಅಂದ್ರೆ ಈ ವಚನಗಳ ಹಿನ್ನೆಲೆ ಏನು, ಅದರ ಒಳ ಅರ್ಥಗಳೇನು, ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಮುಖ್ಯವಾಗಿ ಪಶ್ಚಾತ್ತಾಪದ ಕರೆಯನ್ನ ತಿರಸ್ಕರಿಸಿದ್ರೆ ಏನಾಗುತ್ತೆ, ಆಮೇಲೆ ಹೆಚ್ಚು ಜ್ಞಾನ ಬಂದ್ರೆ ಜವಾಬ್ದಾರಿನೂ ಹೆಚ್ಚಾಗುತ್ತಾ, ಈ ಥರದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಹೌದು, ಖಂಡಿತ. ಹಾಗೆ ದೇವರ ಸಂದೇಶವಾಹಕರ ಮಾತುಗಳನ್ನ ಕೇಳೋದ್ರ ಮಹತ್ವ ಏನು, ಅಥವಾ ಕೇಳದೇ ಇದ್ರೆ ಏನಾಗುತ್ತೆ, ಇದನ್ನೆಲ್ಲ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ನಗರಗಳು ಕೊರಾಜಿನ್, ಬೆತ್ಸಾಯಿದ್ ಇವು ಗಲಿಲಾಯ ಸಮುದ್ರದ ಹತ್ತಿರ ಇದ್ದಂತಹ ಯಹೂದಿ ಪಟ್ಟಣಗಳು. ಹೌದು. ಯೇಸು ಹೇಳ್ತಾರೆ, ಕೊರಾಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ, ಬೆತ್ಸಾಯಿದ್ ಪಟ್ಟಣವೇ ನಿನಗೆ ಧಿಕ್ಕಾರ ಅಂತ. ಈ ಧಿಕ್ಕಾರ ಅನ್ನೋ ಪದಕ್ಕೆ ಅಂದ್ರೆ ವೋ ಅಂತಾರಲ್ಲ, ಇದರ ನಿಜವಾದ ಅರ್ಥ ಏನು? ಬರೀ ಶಾಪನ? ಇಲ್ಲ, ಇದು ಬರೀ ಕೋಪದಲ್ಲಿ ಬಯ್ಯೋ ತರಹದ ಶಾಪ ಅಲ್ಲ. ಗ್ರೀಕ್ ಮೂಲದಲ್ಲಿ ಉವಾಯ್ ಅಂತ ಪದ ಇದೆ. ಇದರಲ್ಲಿ ಆಳವಾದ ದುಃಖ ಇದೆ, ವಿಷಾದ ಇದೆ, ಮತ್ತೆ ಮುಂದೆ ಬರ್ಲಿರೋ ನ್ಯಾಯ ತೀರ್ಪಿನ ಬಗ್ಗೆ ಒಂದು ಸೀರಿಯಸ್ ವಾರ್ನಿಂಗ್ ಇದೆ. ಓ, ದುಃಖನೂ ಇದೆಯಾ ಅದರಲ್ಲಿ? ಹೌದು, ಖಂಡಿತ. ಇದೊಂದು ಪ್ರವಾದನಾತ್ಮಕವಾದ ದುಃಖದ ಘೋಷಣೆ ಅಂತಾನೂ ಹೇಳ್ಬೋದು. ಯೇಸು ಈ ನಗರಗಳ ಸ್ಥಿತಿ ನೋಡಿ ಬೇಜಾರು ಮಾಡ್ಕೊಳ್ತಿದ್ದಾರೆ. ಯಾಕೆ ಅಷ್ಟೊಂದು ಬೇಜಾರು? ಯಾಕೆ? ಆ ನಗರಗಳು ಮಾಡಿದ ದೊಡ್ಡ ತಪ್ಪೇನು? ಅದೇ ಇಲ್ಲಿ ಮುಖ್ಯವಾದ ಪಾಯಿಂಟ್. ಯೇಸುವಿನ ಪಬ್ಲಿಕ್ ಮಿನಿಸ್ಟ್ರಿ ಇದೆಯಲ್ಲ, ಅದರಲ್ಲಿ ಬಹಳಷ್ಟು ಅದ್ಭುತ ಕಾರ್ಯಗಳು, ಬೋಧನೆಗಳು ನಡೆದಿದ್ದೇ ಈ ಗಲಿಲಾಯದ ಸುತ್ತಮುತ್ತ, ಮುಖ್ಯವಾಗಿ ಈ ನಗರಗಳ ಹತ್ರ. ಅಂದ್ರೆ ಅಲ್ಲಿನ ಜನರಿಗೆ ದೇವರ ರಾಜ್ಯದ ಸುವಾರ್ತೆ ಕೇಳೋಕೆ, ಯೇಸುವಿನ ಪವರ್ ನೋಡೋದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಅವಕಾಶ ಸಿಕ್ಕಿತ್ತು. ಬೇರೆ ಯಾರಿಗೂ ಅಷ್ಟು ಸಿಕ್ಕಿರ್ಲಿಲ್ಲ. ಓ, ಅಷ್ಟು ಅವಕಾಶ ಸಿಕ್ಕಿದ್ರೂ ಅವರು ಪಶ್ಚಾತ್ತಾಪ ಪಡ್ಲಿಲ್ಲ ಅನ್ನೋದೇ ಯೇಸುವಿನ ಬೇಜಾರಿಗೆ ಕಾರಣನಾ? ಹೌದು, ಅದೇ ಮುಖ್ಯ ಕಾರಣ. ಇಷ್ಟೆಲ್ಲಾ ನೋಡಿದ್ರೂ ಕೇಳಿದ್ರು ಅವರು ಒಟ್ಟಾಗಿ ದೇವರ ಕಡೆಗೆ ತಿರುಗ್ಲಿಲ್ಲ, ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಡ್ಲಿಲ್ಲ, ಈ ಅವಕಾಶವನ್ನ ನಿರ್ಲಕ್ಷ್ಯ ಮಾಡಿದ್ರು. ಅದಕ್ಕೆ ಯೇಸು ಬೇಸರದಿಂದ ಮಾತಾಡ್ತಿದ್ದಾರೆ. ಇದೇ ಮಾತಲ್ಲಿ ಯೇಸು ಬಂದು ಹೋಲಿಕೆ ಮಾಡ್ತಾರೆ. ಅದು ಕೇಳಿ ನಿಜಕ್ಕೂ ಶಾಕ್ ಆಗುತ್ತೆ. ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ಟೈರ್ ಮತ್ತೆ ಸಿದೋನ್ ಪಟ್ಟಣಗಳಲ್ಲಿ ಮಾಡಿದ್ರೆ ಅವರು ಎಂದೋ ಗೋಣಿತೊಟ್ಟು ಉಟ್ಕೊಂಡು ಬೂದಿ ಬಳ್ಕೊಂಡು ಪಶ್ಚಾತ್ತಾಪ ಪಡ್ತಿದ್ರು ಅಂತಾರಲ್ಲ. ಈ ಟೈರ್, ಸಿದೋನ್ ಅಂದ್ರೆ ಯಾರು? ತೈರ್ ಮತ್ತೆ ಸಿದೋನ್ ಪ್ರಾಚೀನ ಫಿನೀಷಿಯನ್ ನಗರಗಳು, ಅಂದ್ರೆ ಯಹೂದ್ಯರಲ್ಲದ ಅನ್ಯಜನರ ಪಟ್ಟಣಗಳು. ಹಳೆಯ ಒಡಂಬಡಿಕೆಯಲ್ಲಿ ನೋಡಿದ್ರೆ ಅವು ವ್ಯಾಪಾರ, ಐಶ್ವರ್ಯಕ್ಕೆ ಫೇಮಸ್ ಆಗಿದ್ವು. ಓಕೆ. ಆದ್ರೆ ಅವುಗಳ ಗರ್ವ, ಅನೈತಿಕತೆ, ವಿಗ್ರಹಾರಾಧನೆ, ಈ ಕಾರಣಗಳಿಗೆ ಪ್ರವಾದಿಗಳು ಅವುಗಳಿಗೆ ತೀರ್ಪು ಬರುತ್ತೆ ಅಂತ ಹೇಳಿದರು. ಅವು ಕೆಟ್ಟದ್ದಕ್ಕೆ ಉದಾಹರಣೆ ತರ ಇದ್ವು. ಅಂದ್ರೆ ಯೇಸು ಹೇಳ್ತಿರೋದು, ಕೆಟ್ಟದ್ದು ಅಂತ ಹೆಸರು ಮಾಡಿದ ಅನ್ಯಜನರ ನಗರಗಳೇ ಅದ್ಭುತಗಳನ್ನ ನೋಡಿದ್ರೆ ಪಶ್ಚಾತ್ತಾಪ ಪಡ್ತಿದ್ರು, ಆದ್ರೆ ದೇವರ ಜನ ಅಂತ ಕರೆಸ್ಕೊಂಡು ಇಷ್ಟೆಲ್ಲ ಚಾನ್ಸ್ ಸಿಕ್ಕಿದ ಈ ಯಹೂದಿ ನಗರಗಳು ಪಶ್ಚಾತ್ತಾಪ ಪಡ್ಲಿಲ್ಲ ಅಂಟನಾ? ಇದು ತುಂಬಾನೇ ಕಠಿಣವಾದ ಹೋಲಿಕೆ ಅಲ್ವಾ? ಖಂಡಿತವಾಗಿಯೂ ಇದು ತುಂಬಾ ಕಠಿಣವಾದ, ಕೇಳುಗರಿಗೆ ಆಘಾತ ಕೊಡುವಂತಹ ಹೋಲಿಕೆ. ಯೇಸು ಇಲ್ಲಿ ಬಳಸೋ ಗೋಣಿತಟ್ಟು ಉಟ್ಟುಕೊಂಡು, ಬೂದಿ ಬಳಿದುಕೊಂಡು ಅನ್ನೋ ಭಾಷೆ ಇದೆಯಲ್ಲ, ಅದು ಯಹೂದಿ ಕಲ್ಚರ್ನಲ್ಲಿ ತೀವ್ರವಾದ ದುಃಖ, ವಿನಯ, ಆಳವಾದ ಪಶ್ಚಾತ್ತಾಪದ ಸಂಕೇತ. ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ. ಮುಂದೆ ಕಫರ್ನೌಮ್ ಬಗ್ಗೆ ಯೇಸು ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಇನ್ನೂ ಕಠಿಣವಾಗಿ. ಎಲೈ ಕಫರ್ನೌಮ್ ಪಟ್ಟಣವೇ, ನೀನು ಸ್ವರ್ಗಕ್ಕೇರುವೆ ಅಂದ್ಕೊಳ್ತೀಯಾ? ಇಲ್ಲ, ಪಾತಾಳಕ್ಕಿಳಿಯುವೆ. ಯಾಕೆ ಕಫರ್ನೌಮ್ಗೆ ಇಷ್ಟು ವಿಶೇಷವಾದ, ತೀವ್ರವಾದ ಮಾತು? ಯಾಕಂದ್ರೆ ಕಫರ್ನೌಮ್ ಒಂದು ರೀತಿ ಯೇಸುವಿನ ಗಲಿಲಾಯ ಸೇವೆಯ ಹೆಡ್ ಕ್ವಾರ್ಟರ್ಸ್ ತರ ಇತ್ತು. ಪೇತ್ರನ ಮನೆ ಕೂಡ ಅಲ್ಲೇ ಇತ್ತು ಅಂತಾರೆ. ಓ, ಹೌದಾ? ಹೌದು. ಯೇಸು ಅಲ್ಲಿ ವಾಸ ಇದ್ರು, ಸಿನೆಗಾಗ್ನಲ್ಲಿ ಪಾಠ ಮಾಡಿದ್ರು,
ಮತ್ತೆ ಅಬ್ಬವ್ವ ಎಷ್ಟು ಅದ್ಭುತಗಳನ್ನ ಮಾಡಿದ್ರು ಅಂದ್ರೆ ಬೇರೆಲ್ಲ ನಗರಗಳಿಗಿಂತ ಹೆಚ್ಚು. ಹಾಗಾಗಿ ಸ್ವರ್ಗಕ್ಕೇರುವೆ ಅನ್ನೋ ಮಾತು ಆ ಜನರಲ್ಲಿದ್ದ ಒಂದು ಸ್ಪಿರಿಚುವಲ್ ಪ್ರೈಡ್, ಅಂದ್ರೆ ನಾವು ದೇವರತ್ರ ಇದ್ದೀವಿ, ನಮಗೆ ಸ್ವರ್ಗ ಗ್ಯಾರಂಟಿ ಅನ್ನೋ ತಪ್ಪು ಕಲ್ಪನೆ ಇರ್ಬೋದು. ಅವರಿಗೆ ಅತಿ ಹೆಚ್ಚು ಆಧ್ಯಾತ್ಮಿಕ ಸಾಮೀಪ್ಯ ಇತ್ತು ಅಂತ ಹೇಳಿದ್ರಿ. ಹೌದು, ಸ್ಪಿರಿಚುವಲ್ ಪ್ರಾಕ್ಸಿಮಿಟಿ. ಆದರೆ ಯೇಸು ಆ ಗರ್ವಕ್ಕೆ ತದ್ವಿರುದ್ಧವಾಗಿ ಹೇಳ್ತಾರೆ, ಪಾತಾಳ ಕಿಳಿಯುವೆ ಅಂತ. ಇದರ ಅರ್ಥ ಏನು? ಪಾತಾಳ ಅಂದ್ರೆ ತನ ಕೂಡ ಅಷ್ಟೇ ಆಳವಾಗಿರುತ್ತೆ. ಅಂದ್ರೆ ನಿಮ್ಗೆ ಸ್ಪಿರಿಚುವಲ್ ಪ್ರಿವಿಲೇಜ್ ಇದೆ ಅಂದ ಮಾತ್ರಕ್ಕೆ ನಿಮ್ಗೆ ಮೋಕ್ಷ ಗ್ಯಾರಂಟಿ ಅಲ್ಲ, ಬದಲಾಗಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈ ಕಪೆರ್ನೌಮ್ ಉದಾಹರಣೆ ಮುಂದೆ ಯೇಸು ತೀರ್ಪಿನ ಬಗ್ಗೆ ಹೇಳೋ ಮಾತಿಗೆ ನೇರವಾಗಿ ಕನೆಕ್ಟ್ ಆಗುತ್ತಲ್ವಾ? ವಚನ 14ರಲ್ಲಿ ತೀರ್ಪಿನ ದಿನ ಟೈರ್ ಮತ್ತೆ ಸಿದೋನಿನ ಗತಿ ನಿಮ್ಗಿಂತ ಸಹನೀಯವಾಗಿರುತ್ತೆ ಅಂತಾರಲ್ಲ, ಇದು ಹೇಗೆ ಸಾಧ್ಯ? ಹೆಚ್ಚು ಅವಕಾಶ ಸಿಕ್ಕಿದವರಿಗೆ ಶಿಕ್ಷೆನೂ ಹೆಚ್ಚ? ಇದು ಸ್ವಲ್ಪ ಉಲ್ಟಾ ಅನ್ಸುತ್ತಲ್ಲ? ಮೇಲ್ನೋಟಕ್ಕೆ ಹಾಗೆ ಕಾಣಿಸಬಹುದು. ಆದ್ರೆ ಇದು ಬೈಬಲ್ನಲ್ಲೆಲ್ಲ ಕಂಡುಬರುವ ಒಂದು ಬಹಳ ಮುಖ್ಯವಾದ ಧಾರ್ಮಿಕ ಪ್ರಿನ್ಸಿಪಲ್. ಏನಂದ್ರೆ, ಯಾರಿಗೆ ಹೆಚ್ಚು ಜ್ಞಾನ, ಹೆಚ್ಚು ಅವಕಾಶ, ಹೆಚ್ಚು ಬೆಳಕು ಸಿಕ್ಕಿದೆಯೋ ಅವರ ಜವಾಬ್ದಾರಿನೂ ಅಷ್ಟೇ ಹೆಚ್ಚು. ಗ್ರೇಟರ್ ಪ್ರಿವಿಲೇಜ್ ಡಿಮ್ಯಾಂಡ್ಸ್ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತಾರಲ್ಲ, ಹಾಗೆ. ಇದನ್ನು ಸ್ವಲ್ಪ ವಿವರಿಸಿ. ಅಂದ್ರೆ ದೇವರ ನ್ಯಾಯ ತೀರ್ಮಾನ ಮಾಡುವಾಗ ನಮಗೆ ಸಿಕ್ಕಿದ ಅವಕಾಶಗಳನ್ನ ಲೆಕ್ಕಕ್ಕೆ ತಗೊಳ್ತಾರಾ? ಒಂದು ರೀತಿ ಹಾಗೆ ಹೇಳ್ಬೋದು. ದೇವರ ನ್ಯಾಯ ಸುಮ್ಮನೆ ರ್ಯಾಂಡಮ್ ಆಗಿರಲ್ಲ. ವ್ಯಕ್ತಿಗಳಿಗೆ, ಸಮುದಾಯಗಳಿಗೆ ಸತ್ಯ ಎಷ್ಟು ಮಟ್ಟಿಗೆ ತಿಳಿದಿತ್ತು ಅನ್ನೋದ್ರ ಮೇಲೆ ಆಧಾರಪಟ್ಟಿರುತ್ತೆ. ಈಗ ನೋಡಿ, ಟೈರ್ ಸಿದೋನ್ ಜನರಿಗೆ ಯೇಸುವಿನ ಮಾತು ನೇರವಾಗಿ ಕೇಳೋಕ್ಕೆ, ಅವರ ಅದ್ಭುತಗಳನ್ನ ಕಣ್ಣಾರೆ ನೋಡೋಕೆ ಅವಕಾಶ ಸಿಕ್ಕೇ ಇರಲಿಲ್ಲ. ಸರಿ, ಅವರ ಪಾಪಗಳು ಗಂಭೀರನೇ ಇರ್ಬೋದು, ಆದರೆ ದೇವರ ಮಗನೇ ಬಂದು ಕೊಟ್ಟ ವಿಶೇಷವಾದ ಪ್ರಕಟಣೆಯನ್ನ ಅವರು ರಿಜೆಕ್ಟ್ ಮಾಡಿರಲಿಲ್ಲ. ಆದರೆ ಈ ಕೊರಾಜಿನ್, ಬೆತ್ಸಾಯಿದಾ ಮತ್ತು ಮುಖ್ಯವಾಗಿ ಕಫರ್ನೋಮ್, ಇವರಿಗೆ ಆ ಗೋಲ್ಡನ್ ಆಪರ್ಚುನಿಟಿ ಮನೆ ಬಾಗಿಲಿಗೆ ಬಂದಿತ್ತು. ಹಾಗಾಗಿ ಅವರ ಆ ಬೆಳಕನ್ನ, ಆ ಸತ್ಯವನ್ನ ಕಡೆಗಣಿಸಿದ್ರಿಂದ ಅವರ ತಪ್ಪಿನ ಹೊಣೆ ಜಾಸ್ತಿಯಾಯಿತು. ಅದಕ್ಕೆ ಕೊನೆಗೆ ತೀರ್ಪಿನ ದಿನ ಅವರ ಸ್ಥಿತಿ ಕಡಿಮೆ ಅವಕಾಶ ಇದ್ದ ಟೈರ್ ಸಿದೋನಿಗಿಂತಲೂ ಕಷ್ಟ ಆಗಿರುತ್ತೆ ಅಂತ ಯೇಸು ವಾರ್ ಮಾಡ್ತಿದ್ದಾರಾ? ಅದೇ ಪಾಯಿಂಟ್. ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿತ್ತೋ ಅವರಿಂದ ಹೆಚ್ಚು ನಿರೀಕ್ಷಿಸಲಾಗುತ್ತೆ. ಇದನ್ನೇ ಯೇಸು ಲೂಕ 12:48ರಲ್ಲೂ ಬೇರೆ ಕಡೆ ಹೇಳ್ತಾರೆ. ಅವರು ಆ ನಿರೀಕ್ಷೆಯನ್ನ ಪೂರೈಸಲಿಲ್ಲ. ಇದು ನಮ್ಗೆಲ್ಲ ಒಂದು ಪಾಠ. ನಮಗೆ ಸಿಕ್ಕಿರೋ ಬೈಬಲ್ ಜ್ಞಾನ, ಸ್ಪಿರಿಚುವಲ್ ಅವಕಾಶಗಳು, ಸತ್ಯ ಕೇಳೋ ಸಂದರ್ಭಗಳು ಇವೆಲ್ಲ ಬರೀ ಆಶೀರ್ವಾದ ಅಲ್ಲ. ಅವು ನಮ್ಮ ಮೇಲೆ ಒಂದು ಪವಿತ್ರವಾದ ಜವಾಬ್ದಾರಿಯನ್ನ ಹೊರಿಸ್ತವೆ. ಅಂದ್ರೆ ದೇವರ ಕೃಪೆ ಅಥವಾ ಜ್ಞಾನ ಸಿಗೋದು ಒಂದ್ ರೀತಿಯಲ್ಲಿ ಡೇಂಜರಸ್ ಕೂಡ ಆಗಬಹುದು. ನಾವದಕ್ಕೆ ಸರಿಯಾಗಿ ವಿನಯದಿಂದ, ಪಶ್ಚಾತ್ತಾಪದಿಂದ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಇದು ನಿಜಕ್ಕೂ ಸೀರಿಯಸ್ ಆದ ಯೋಚನೆ. ಖಂಡಿತವಾಗಿಯೂ. ದೇವರ ಕೃಪೆಯನ್ನು ಸುಲಭವಾಗಿ ತಗೊಳ್ಳೋದು ಅಥವಾ ಸತ್ಯ ಗೊತ್ತಿದ್ರೂ ಬೇಕಂತಲೇ ಅದನ್ನು ತಿರಸ್ಕರಿಸೋದು, ಇದು ಬರೀ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದಲ್ಲ, ಅದು ಆಕ್ಚುಲಿ ತೀರ್ಪನ್ನ ಇನ್ವೈಟ್ ಮಾಡಿದಾಗ ಆಗುತ್ತೆ. ಅದಕ್ಕೆ ಈ ವಚನಗಳು ಪಶ್ಚಾತ್ತಾಪದ ಅರ್ಜೆನ್ಸಿಯನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತವೆ. ಪಶ್ಚಾತ್ತಾಪ ಒಂದೇ ದಾರಿ ಅಂತ. ಹೌದು. ಈ ನಗರಗಳ ಬಗ್ಗೆ ಹೇಳಿದ್ಮೇಲೆ ಯೇಸು ತಮ್ಮ ಗಮನವನ್ನ ಶಿಷ್ಯರ ಕಡೆಗೆ ತಿರುಗಿಸ್ತಾರೆ. ಇದು ನಮ್ಮ ಚರ್ಚೆಯ ಮುಂದಿನ ಭಾಗಕ್ಕೆ ಬಂತು. ವಚನ 16ರಲ್ಲಿ ಒಂದು ಪವರ್ಫುಲ್ ಮಾತು ಹೇಳ್ತಾರೆ. ನಿಮ್ಮನ್ನು ಆಲಿಸುವವನು ನನ್ನನ್ನೇ ಆಲಿಸುತ್ತಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನೇ ಅಲಕ್ಷ್ಯ ಮಾಡುತ್ತಾನೆ, ನನ್ನನ್ನು ಅಲಕ್ಷ್ಯ ಮಾಡುವನಾದರೂ ನನ್ನನ್ನು ಕಳುಹಿಸಿದಾತನನ್ನೇ ಅಲಕ್ಷ್ಯ ಮಾಡುತ್ತಾನೆ. ಇದರ ಅರ್ಥವೇನು? ಇದು ಶಿಷ್ಯರಿಗೆ ಕೊಟ್ಟ ಅಸಾಧಾರಣ ಅಧಿಕಾರ ತರ ಕಾಣ್ತಿದೆಯಲ್ಲ? ಹೌದು, ಇದು ನಿಜಕ್ಕೂ ಒಂದು ಅಸಾಧಾರಣ ಮಾತು. ಇದಕ್ಕೆ ಪ್ರತಿನಿಧಿಯ ಅಧಿಕಾರ ಅಥವಾ ರೆಪ್ರೆಸೆಂಟೇಟಿವ್ ಅಥಾರಿಟಿ ಅನ್ನಬಹುದು. ಯೇಸು ಇಲ್ಲಿ ತಮ್ಮ ಶಿಷ್ಯರಿಗೆ ಮತ್ತೆ ಅವರ ಮೂಲಕ ದೇವರ ಸಂದೇಶವನ್ನ ಅಧಿಕೃತವಾಗಿ ಸಾರೋ ಎಲ್ಲರಿಗೂ ಒಂದು ಡಿವೈನ್ ಸೀಲ್, ದೈವಿಕ ಬೆಂಬಲ ಕೊಡ್ತಿದ್ದಾರೆ. ಅಂದ್ರೆ ಶಿಷ್ಯರು ಹೋಗಿ ಹೇಳೋ ಮಾತು ಅದು ಬರೀ ಅವರ ಸ್ವಂತದಲ್ಲ, ಅದು ಯೇಸುವಿನಿಂದಲೇ ಬಂದಿದ್ದು, ಯೇಸುವಿನ ಅಥಾರಿಟಿ ಅದಕ್ಕಿದೆ ಅಂತನಾ? ಎಕ್ಸಾಕ್ಟ್ಲಿ. ಅವರು ಯೇಸುವಿನ ರಾಯಭಾರಿಗಳು, ಆತನ ರೆಪ್ರೆಸೆಂಟೇಟಿವ್ಸ್. ಹಾಗಾಗಿ ಅವರು ಸಾರೋ ದೇವರ ರಾಜ್ಯದ ಸಂದೇಶವನ್ನ ಕೇಳೋದು, ಅದನ್ನ ಸ್ವೀಕರಿಸೋದು, ಅದು ಯೇಸುವಿನೇ ಕೇಳಿ ಸ್ವೀಕರಿಸಿದ ಹಾಗೆ. ಅದೇ ರೀತಿ ಅವರ ಸಂದೇಶವನ್ನ ತಿರಸ್ಕರಿಸಿದ್ರೆ, ಅವರನ್ನ ಅಲಕ್ಷ್ಯ ಮಾಡಿದ್ರೆ, ಅದು ಯೇಸುವನ್ನೇ ತಿರಸ್ಕರಿಸಿದ ಹಾಗೆ. ಇಲ್ಲಿ ಒಂದು ಚೈನ್ ಥರ ಕಾಣ್ತಿದೆ. ಶಿಷ್ಯರನ್ನ ಅಲಕ್ಷ್ಯ ಮಾಡೋದು, ಯೇಸುವನ್ನ ಅಲಕ್ಷ್ಯ ಮಾಡೋದು, ಯೇಸುವನ್ನ ಕಳಿಸಿದ
ತಂದೆಯಾದ ದೇವರನ್ನೇ ಅಲಕ್ಷ್ಯ ಮಾಡುವುದು. ಇದನ್ನ ಕೆಲವರು ತ್ರಿವಳಿ ಅಲಕ್ಷ್ಯ ಅಂದ್ರೆ 3-fold ರಿಜೆಕ್ಷನ್ ಅಂತಾರೆ. ಇದು ಸರಿನಾ? ಹೌದು, ಆ ವಿವರಣೆ ಸರಿಯಾಗಿದೆ. ಇದು ದೇವರ ವಾಕ್ಯವನ್ನ, ಆತನ ಅಧಿಕೃತ ಮೆಸೆಂಜರ್ಗಳನ್ನ ತಿರಸ್ಕರಿಸೋದರ ಗಂಭೀರತೆಯನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸುತ್ತೆ. ಇದು ಬರೀ ಮನುಷ್ಯರ ಮಾತನ್ನ ನಿರಾಕರಿಸೋದಲ್ಲ, ಇದು ಕೊನೆಗೆ ಸ್ವತಃ ದೇವರ ಅಧಿಕಾರಕ್ಕೆ, ಆತನ ಪ್ರೀತಿಗೆ ಚಾಲೆಂಜ್ ಮಾಡಿದ ಹಾಗೆ. ಆದ್ರೆ ಈ ಅಧಿಕಾರ ಶಿಷ್ಯರ ಪ್ರತಿಯೊಂದು ಮಾತಿಗೂ ಅನ್ವಯಿಸುತ್ತಾ, ಅಥವಾ ಅವರು ಸಾರೋಕೆ ಕಳಿಸಲ್ಪಟ್ಟ ಆ ಸ್ಪೆಸಿಫಿಕ್ ಮೆಸೇಜ್ಗೆ ಮಾತ್ರನಾ? ಇದರ ಸಂದರ್ಭ ಏನು ಹೇಳುತ್ತೆ? ಇದು ಒಳ್ಳೆ ಪ್ರಶ್ನೆ. ಲೂಕನ ಸುವಾರ್ತೆಯಲ್ಲಿ ಈ ಮಾತು ಅಂದ್ರೆ ಲೂಕ 10:16 ಯಾವಾಗ ಬರುತ್ತೆ ಅಂದ್ರೆ, ಯೇಸು ಸಪ್ತಬಂದಿ ಶಿಷ್ಯರನ್ನ ಎರಡೆರಡು ಜನರಾಗಿ ಸುವಾರ್ತೆ ಸಾರಕ್ಕೆ ಕಳಿಸ್ತಾರಲ್ಲ, ಲೂಕ 10:1-12 ಅದರ ತಕ್ಷಣವೇ ಬರುತ್ತೆ. ಓ ಹಾಗಾ? ಹೌದು. ಅವರ ಸ್ಪೆಸಿಫಿಕ್ ಅಸೈನ್ಮೆಂಟ್ ಏನಂದ್ರೆ, ಪಟ್ಟಣಗಳಿಗೆ ಹೋಗಿ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂದಿದೆ ಅಂತ ಸಾರೋದು, ಶಾಂತಿಯನ್ನು ಹಂಚೋದು. ಹಾಗಾಗಿ ಈ ಅಧಿಕಾರ ಮುಖ್ಯವಾಗಿ ಅವರು ಸಾರ್ತಿದ್ದ ಆ ಡಿವೈನ್ ಮೆಸೇಜ್ಗೆ, ದೇವರ ರಾಜ್ಯದ ಸುವಾರ್ತೆಗೆ ಸಂಬಂಧಿಸಿದ್ದು. ಅವರ ಪರ್ಸನಲ್ ಅಭಿಪ್ರಾಯಗಳಿಗಲ್ಲ, ಬದಲಾಗಿ ಅವರ ಅಧಿಕೃತ ಸೇವೆಗೆ. ಹಾಗಿದ್ರೆ ಈ ಮಾತುಗಳು ಆ ಶಿಷ್ಯರಿಗೆ ಒಂದು ರೀತಿ ಧೈರ್ಯ, ಭರವಸೆನೂ ಕೊಡ್ತು ಅಂತಾಯ್ತು. ತಾವು ತಿರಸ್ಕಾರ ಎದುರಿಸಿದ್ರೂ ಕೂಡ ತಮ್ಮ ಸೇವೆಗೆ ದೈವಿಕ ಮಹತ್ವ ಇದೆ, ತಮ್ಮ ಹಿಂದೆ ಯೇಸುವಿನ, ತಂದೆಯಾದ ದೇವರ ಅಧಿಕಾರ ಇದೆ ಅನ್ನೋ ಕಾನ್ಫಿಡೆನ್ಸ್. ಖಂಡಿತ. ಇದು ಅವರಿಗೆ ದೊಡ್ಡ ಭರವಸೆನೂ ಹೌದು, ಎಚ್ಚರಿಕೆನೂ ಹೌದು. ತಮ್ಮ ಜವಾಬ್ದಾರಿ ಎಷ್ಟು ದೊಡ್ಡದು, ತಾವು ರೆಪ್ರೆಸೆಂಟ್ ಮಾಡ್ತಿರೋನು ಎಷ್ಟು ದೊಡ್ಡನು ಅಂತ ನೆನಪಿಸ್ತು. ಅದೇ ಸಮಯದಲ್ಲಿ ಅವರ ಸಂದೇಶವನ್ನ ಕೇಳೋರ ಜವಾಬ್ದಾರಿನೂ ಇದು ಹೇಳುತ್ತೆ. ದೇವರ ರಾಜ್ಯದ ಆಹ್ವಾನ ಬಂದಾಗ ಅದನ್ನು ನಿರ್ಲಕ್ಷಿಸೋದು ಸಣ್ಣ ವಿಷಯ ಅಲ್ಲ. ಅನುಭವಿಸಿದ್ರು ಪಶ್ಚಾತ್ತಾಪ ಪಡದೇ ಇದ್ರೆ ಅದರ ಪರಿಣಾಮಗಳು ಎಷ್ಟು ಗಂಭೀರ ಅಂತ ಕೊರಾಜಿನ್, ಬೆತ್ಸಾಯಿದಾ, ಕಫೆರ್ನೌಮ್ ಉದಾಹರಣೆಗಳು. ಹೌದು. ಎರಡನೇದಾಗಿ, ಸ್ಪಿರಿಚುವಲ್ ಜ್ಞಾನ, ಅವಕಾಶಗಳು ಬರೀ ಪ್ರಿವಿಲೇಜ್ ಅಲ್ಲ, ಅವು ಜವಾಬ್ದಾರಿನೂ ಹೆಚ್ಚಿಸ್ತವೆ ಅನ್ನೋ ಸತ್ಯ. ಹೆಚ್ಚು ಬೆಳಕು, ಹೆಚ್ಚು ಜವಾಬ್ದಾರಿ, ಇದು ದೇವರ ನ್ಯಾಯದ ಒಂದು ಭಾಗ. ಮತ್ತೆ ಮೂರನೇದಾಗಿ, ದೇವರ ಅಧಿಕೃತ ಸಂದೇಶವಾಹಕರಿಗೆ ದೈವಿಕ ಅಧಿಕಾರ ಇದೆ. ಅವರ ಮೂಲಕ ಬರುವ ದೇವರ ರಾಜ್ಯದ ಸಂದೇಶವನ್ನ ಸ್ವೀಕರಿಸೋದು ದೇವರನ್ನೇ ಸ್ವೀಕರಿಸಿದ ಹಾಗೆ, ತಿರಸ್ಕರಿಸೋದು ದೇವರನ್ನೇ ತಿರಸ್ಕರಿಸಿದ ಹಾಗೆ. ನಿಖರವಾಗಿ. ಈ ವಚನಗಳು ಇವು ಬರೀ ಹಿಸ್ಟಾರಿಕಲ್ ರೆಕಾರ್ಡ್ ಅಲ್ಲ, ಇವು ಇವತ್ತಿಗೂ ರೆಲೆವೆಂಟ್. ದೇವರ ಸತ್ಯವನ್ನ ನಾವು ಹೇಗೆ ಕೇಳ್ತೀವಿ, ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ನಮ್ಮ ನಿತ್ಯತೆಯ ಮೇಲೆ ಪರಿಣಾಮ ಬೀರೋ ವಿಷಯ. ಪಶ್ಚಾತ್ತಾಪ ಮತ್ತು ನಂಬಿಕೆಗೆ ಕಡೆಗೆ ಒಂದು ನಿರಂತರವಾದ ಕರೆ ಇದು. ಇದು ಬರೀ ಕೇಳೋದ್ರ ಬಗ್ಗೆ ಮಾತ್ರ ಅಲ್ಲ ಅಲ್ವಾ? ನಾವು ಪಡೆದ ಸತ್ಯಕ್ಕೆ ತಕ್ಕಂತೆ ಹೇಗೆ ನಡೀತೀವಿ, ಅದನ್ನ ಬೇರೆಯವರ ಜೊತೆ ಹೇಗೆ ಹಂಚ್ಕೊಳ್ತೀವಿ, ಅದರ ಬಗ್ಗೆನೂ ಇದೆ. ಖಂಡಿತ. ದೇವರ ಪ್ರತಿನಿಧಿಯಾಗಿ ಮಾತಾಡೋದು ಎಷ್ಟು ಸೀರಿಯಸ್ಸೋ, ದೇವರ ಮಾತನ್ನ ಕೇಳಿ ಅದನ್ನ ಹೃದಯದಲ್ಲಿಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಬದುಕೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ನ್ಯೂಟ್ರಲ್ ಆಗಿರೋಕ್ಕಾಗಲ್ಲ. ಒಂದೋ ಸ್ವೀಕರಿಸ್ಬೇಕು, ಇಲ್ಲಂದ್ರೆ ತಿರಸ್ಕರಿಸ್ಬೇಕು. ಈ ಮಾತುಗಳು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತವೆ. ಬಹುಶಃ ಇವತ್ತಿನ ಚರ್ಚೆಯ ಕೊನೆಯಲ್ಲಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದೇ ಇರ್ಬೋದು. ನಮ್ಗೆ ಸಿಕ್ಕಿರೋ ಸತ್ಯದ ಬೆಳಕಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೀವಿ? ಬರೀ ಕೇಳುಗರಾಗಿ ಇದ್ದೀವೋ, ಅಥವಾ ಆ ಸತ್ಯ ನಮ್ಮ ಜೀವನವನ್ನ ಬದಲಾಯಿಸೋಕೆ ನಾವು ಬಿಡ್ತಾ ಇದ್ದೀವೋ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.